ಸೊ ಫೈನಲಿ ನಿಮಗೆ ವಿಷಯ ಗೊತ್ತಾಗುತ್ತೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಮೂರ್ತಿ ಕೆತ್ತನೆಗೆ ನಿಮಗೆ ಅವಕಾಶ ಸಿಕ್ತು ಅಂತ ಕಾಲ್ ಬಂದಾಗ ಹೆಂಗಿತ್ತು? ಅಂದರೆ ತಲೆಯಲ್ಲಿ ಏನು ಓಡ್ತಾ ಇತ್ತಾಗ? ಇಲ್ಲ ನೋಡಿ, ನಾ ಹೇಳ್ದಂಗೆ ಇಂಡಿಯಾ ಗೇಟಲ್ಲಿ ನಾವು ನೋಡಬೇಕು ಅಂತ ಇಷ್ಟಪಟ್ಟವ್ರಿಗೆ ಮಾಡೋವಂಥ ಅವಕಾಶ ಕಾಲ್ ಬರುತ್ತೆ. 28 ಅಡಿದು ಮಾಡಬೇಕು ಗ್ರಾನೈಟ್ ಇದು, ಅರುಣ್ ಬನ್ನಿ ಅಂತ. ಜೂನಲ್ಲಿ ನನಗೆ ವರ್ಕ್ ಆರ್ಡರ್ ಸಿಗುತ್ತೆ. ಕಲ್ಲು ನಮಗೆ 280 ಟನ್ ಇತ್ತು. 280 ಟನ್ ಒಂದೇ 280 ಮೆಟ್ರಿಕ್ ಟನ್ ಅಂತ ಕಲ್ಲಿತ್ತು. ಅದನ್ನ ಅವರು ಅನ್ಲೋಡ್ ಮಾಡಲಿಕ್ಕೆ 5 ದಿವಸ ತೊಗೊಂಡಿದ್ದಾರೆ ಲಾರಿಯಿಂದ ಕೆಳಗಿಳಿಸ್ಲಿಕ್ಕೆ. ಅಂಥ ಕಲ್ಲನ್ನು ನಾನು 2 ತಿಂಗಳಲ್ಲಿ ಮಾಡಬೇಕು ಅನ್ನೋ ಒಂದು ದೊಡ್ಡ ಪ್ರೆಷರ್. ಬಟ್ ನನಗೆ ನನ್ನ ಕೆಲಸದ ಮೇಲೆ, ನಾನು ಕಲಿತ ವಿದ್ಯೆಯ ಮೇಲೆ, ಜೊತೆಗೆ ನಾನು ಭಾಳಷ್ಟು ಏನಂತಾರೆ ನೈಜ ಕಲೆ, ರಿಯಲಿಸ್ಟಿಕ್ ವರ್ಕ್ನ ತುಂಬ ಮಾಡಿದ್ದೆ. ಸೊ ಇವೆಲ್ಲದರ ಒಂದು ಅನುಭವ ಒಂದು ಕಡೆ ನನಗೆ ಇಲ್ಲ, ಇದೊಂದು ಚಾನ್ಸ್ ತಗೊಳ್ಳೇಬೇಕು, ನಾನು ಮಾಡಲೇಬೇಕು. ಆಮೇಲೆ ಗ್ರನೈಟ್ ನಮಗೆ ಪ್ರಪಂಚದಲ್ಲೇ ತುಂಬ ಏನಂತಾರೆ ಹಾರ್ಡೆಸ್ಟ್, ಅಂದರೆ ತುಂಬ ಗಟ್ಟಿಯಾದ ಕಲ್ಲಿದು. ಗ್ರನೈಟ್ ಅದಕ್ಕಿಂತ ಸ್ಟೀಲ್ ಅದು ನನಗೆ ಕೊಟ್ಟಿದ್ದವರು. ಸೊ ತೆಲಂಗಾಣದಿಂದ ಬಂದಿತ್ತದು. ಸೊ ಇವೆಲ್ಲ ಒಂದು ಕಲ್ಲು ನೋಡಿದಾಗ ಸ್ವಲ್ಪ ಒಂದು ಕಡೆ ಗಾಬರಿ ಆಗಿದ್ದು ಉಂಟು ನಾನು. ಯಾಕಂದರೆ ಇಷ್ಟು ದೊಡ್ಡದು 2 ದೊಡ್ಡ ಬೆಡ್ ರೂಮ್ ಕಂಡಂಗೆ ಕಾಣ್ತಾ ಇದೆ, ದೊಡ್ಡ ಲಾರಿ ನಿಂತಂಗೆ ಕಾಣ್ತಾ ಇದೆ ಕಲ್ಲು. ಅದ್ರ ಮೇಲೆ ನಾವು ಎಣ್ಣೆ ಹಾಕೊಂಡು ವಾಕ್ ಮಾಡ್ತಾ ಇದೀವಿ ಕಲ್ಲ ಮೇಲೆ. ಸೊ ಇಷ್ಟು ದೊಡ್ಡ ಕಲ್ಲಲ್ಲಿ ನಾವು ಅಷ್ಟು ಕ್ವಾಲಿಟಿ ವರ್ಕ್ ಸ್ಕಲ್ಪ್ಚರ್ ನೋಡಿ, ಗ್ರಾನೈಟ್ ಎಲ್ಲ ದೊಡ್ಡದು ಮಾಡಬೇಕಾದ್ರೆ ಭಾಳಷ್ಟು ಹುಷಾರಾಗಿರ್ಬೇಕು ನಾನು. ಯಾಕಂದರೆ ಇದು ಕೊನೆಯಲ್ಲಿ ಉದ್ಘಾಟನೆ ಆದಮೇಲೆ ಪ್ರಪಂಚ ನೋಡುತ್ತೆ. ಅಲ್ಲಿ ನಾ ಯಾವುದೇ ಒಂದು ಈ ಎಕ್ಸ್ಕ್ಯೂಸಸ್, ಕಾರಣಗಳನ್ನ ಹೇಳ್ಬಾರ್ದು ನಾನು ಪ್ರಪಂಚಕ್ಕೆ. ಇದು ಕಟ್ಟಿ ಕಲ್ಲು, ಟೈಮ್ ಕಮ್ಮಿ ಕೊಟ್ಟರು, ಇದೆಲ್ಲ ಹೇಳಿದ್ರೆ ನಾನು ಸಣ್ಣ ಹುಡುಗ ಆಗ್ಬಿಡ್ತೀನಿ. ಸೊ ಇಲ್ಲ, ನಾನು ಅದನ್ನೆಲ್ಲ ಮೀರಿ ಒಂದು ಮಾಡಬೇಕು ಅಂತ ಇರೋ 2 ತಿಂಗಳನ್ನ ನಾವು 6 ತಿಂಗಳು ಮಾಡ್ಕೊಳ್ಳೋಣ ಅಂತೇಳಿ, 1 ದಿವಸ 3 ದಿವಸ ಮಾಡೋಣ ಅಂತೇಳಿ ನಾವು 3 ಶಿಫ್ಟ್ನ ಮಾಡೋಣ ಅಂತ ಹೇಳಿ ನಾವು ಒಂದು ಪ್ಲ್ಯಾನ್ ಮಾಡ್ತೀನಿ. ಅದಕ್ಕೆ ತಕ್ಕಂಗೆ ನಾನು ನನ್ನ ಸ್ನೇಹಿತ ಕಲಾವಿದರು ಬೇರೆ ರಾಜ್ಯಗಳಿಂದನೂ, ಆಂಧ್ರ ಪ್ರದೇಶ, ರಾಜಸ್ಥಾನ, ತಮಿಳ್ನಾಡಿಂದನೆಲ್ಲ ಇನ್ವೈಟ್ ಮಾಡ್ತೀನಿ. ಅವರೆಲ್ಲರೂ ಅವ್ರ ಕೆಲಸ ಎಲ್ಲ ಬಿಟ್ಟು ನನ್ನ ಜೊತೆ ಬರ್ತಾರೆ. ಬಟ್ ಬರ್ತಾರೆ, ಅವ್ರಿಗೆ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಅವ್ರಿಗೆ ಭಾಳಷ್ಟು ಮಾಹಿತಿ ಇಲ್ಲ. ಈಗ ನಾನು ತುಂಬ ಪ್ರಿಪೇರ್ ಆಗಿದ್ದೀನಿ. ಒಂದು 600 ಫೋಟೋಸ್ ನಾನು ಆಲ್ರೆಡಿ ರಿಸರ್ಚ್ ರೆಫರೆನ್ಸಸ್ ಎಲ್ಲ ಮಾಡಿ ಎಲ್ಲ ಇಟ್ಕೊಂಡಿರ್ತೀನಿ. ಸೊ ನನ್ನ ಮೈಂಡ್ ತಕ್ಕಂಗೆ ಅವರೆಲ್ಲ ವರ್ಕ್ ಮಾಡಬೇಕು. ಅವ್ರ ಕಡೆಯಿಂದ ನಾನು ಎಕ್ಸಿಕ್ಯೂಟ್ ಮಾಡಿಸ್ಕೊಬೇಕು. ಸೊ ಅದಕ್ಕೆ ನಾನು ಅವ್ರನ್ನ ಸಿಂಪ್ಲಿಫೈ ಮಾಡೋದು ಹೇಗೆ, ಯಾಕಂದ್ರೆ ಒಬ್ಬೊಬ್ರು ಕಲಾವಿದ್ರು ಒಂದೊಂದು ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಎಲ್ಲರಿಗೂ ನನ್ನಷ್ಟೇ ಇರುತ್ತೆ ಅಂತ ಇಲ್ಲ, ಅಥವಾ ಅವರಷ್ಟು ನನಗಿರುತ್ತೆ ಅಂತಲ್ಲ. ಅವ್ರವ್ರ ಎಷ್ಟು ಸ್ಕಿಲ್ಸ್ ಇದೆ ಅದ್ರ ತಕ್ಕಂಗೆ ನಾನು ಅವ್ರಿಗೆ ಹೇಗೆ ಸಿಂಪ್ಲಿಫೈ ಮಾಡ್ಬೋದು. ಅವ್ರಿಗೆ ಯಾವಾಗ ಧೈರ್ಯ ಇಲ್ಲ, ಭಯ ಆಗುತ್ತೆ, ಅವರು ಮಾಡೋ ಕೆಲಸ ನಿಧಾನ ಆಗುತ್ತೆ. ಸೊ ಇಲ್ಲ, ನೀವು ಏನು ಯೋಚನೆ ಮಾಡ್ಬಿಡಿ, ತೆಗೆದಾಕಿ, ಇದು ಹೋದ್ರೋಯ್ತು, ನಾನಿದ್ದೀನಿ, ನಾನು ಸರಿ ಮಾಡ್ಕೋತೀನಿ, ನೀವು ಯೋಚನೆ ಮಾಡ್ಬಿಡಿ, ತೆಗೀರಿ. ಸೊ ಈ ರೀತಿ ಹೇಳಿ ಒಂದು ಪುಷ್ ಮಾಡಿ. ಆಮೇಲೆ ಕಲ್ಲು ಹ್ಯಾಂಡ್ಲಿಂಗು ನಮಗೆ ತುಂಬ ಕಷ್ಟ ಇರುತ್ತೆ. ನಾವೊಂದು ಅದನ್ನು ಹ್ಯಾಂಡ್ಲ್ ಮಾಡಲಿಕ್ಕೆ ತುಂಬ ದೊಡ್ಡ ಕ್ರೇನ್ಗಳು ಬೇಕಾಗುತ್ತೆ. ಆ ಕ್ರೇನ್ಗೆ ಬೆಲ್ಟ್ ಹಾಕೋದೇ ಅರ್ಧ ದಿವಸ ತಗೊಳುತ್ತೆ. ರೊಟೇಟ್ ಮಾಡಲಿಕ್ಕೆ ಮತ್ತು ಬಲ್ಟಿ ಮಾಡಲಿಕ್ಕೆಲ್ಲ 2 ದಿವಸ ತಗೊಳುತ್ತೆ. ಅದು 2 ದಿವಸ ತಗೊಳ್ಳೋದು ನಮ್ಗೆ 2 ದಿವಸ ಸ್ಕಲ್ಪ್ಟಿಂಗ್ಗೆ ದಿವಸ ಕಮ್ಮಿ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.